ನಮ್ಮ ಬಾಕ್ಸ್ ಆಫೀಸ್ ಸುಲ್ತಾನ ಕರ್ನಾಟಕದ ಅಧಿಪತಿ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅಭಿನೇತ 57ನೇ ಚಿತ್ರ ಡೆವಿಲ್ ದಿ ಹೀರೋ. ಕಾಟೇರ ಸಿನಿಮಾ ನಂತರ ಡಿ ಬಾಸ್ ದರ್ಶನ್ ಅವರು ಅಭಿನಯಿಸುತ್ತಿರುವ ಮುಂದಿನ ಸಿನಿಮಾ ಡೆವಿಲ್ ದಿ ಹೀರೋ. ಈ ಹಿಂದೆ ತಾರಕ್ ಸಿನಿಮಾಗೆ ಆಕ್ಷನ್ ಕಟ್ ಹೇಳಿದ್ದ ಮಿಲನ ಪ್ರಕಾಶ್ ಅವರು ದರ್ಶನ್ ಅವರ 57ನೇ ಸಿನಿಮಾಗೆ ಡೆವಿಲ್ ಸಿನಿಮಾಗೆ ಮತ್ತೊಮ್ಮೆ ಆಕ್ಷನ್ ಕಟ್ ಹೇಳುತ್ತಿದ್ದಾರೆ. ಹಾಗಾದರೆ ದರ್ಶನ್ ಅವರ 57ನೇ ಚಿತ್ರ ಶೂಟಿಂಗ್ ಆರಂಭವಾಗುವುದು ಯಾವಾಗ, ಡೆವಿಲ್ ಸಿನಿಮಾ ರಿಲೀಸ್ ಆಗೋದು ಯಾವಾಗ ಮತ್ತು ದರ್ಶನ್ ಹಾಗೂ ಜೋಗಿ ಪ್ರೇಮ್ ಕಾಂಬಿನೇಷನ್ನ ಸಿನಿಮಾದ ಟೈಟಲ್ ಏನು, ಇದನ್ನೆಲ್ಲ ನೀವು ಸಂಪೂರ್ಣವಾಗಿ ತಿಳಿದುಕೊಳ್ಳುವ ಮೊದಲು ಇದ್ರ ಪಕ್ಕ ಡಿ ಬಾಸ್ ಹಾಗೂ ಸ್ಯಾಂಡಲ್ವುಡ್ನ ಅಪ್ಪಟ ಅಭಿಮಾನಿಯಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೌದು, ಕರ್ನಾಟಕ ಬಾಕ್ಸ್ ಆಫೀಸ್ನಲ್ಲಿ ಕಾಟೇರದಂತಹ ಸೂಪರ್ ಹಿಟ್ ಸಿನಿಮಾನ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟು ನೂರಾರು ಕೋಟಿ ಸಿನಿಮಾ ಮೂಲಕ ಬಾಚಿಕೊಳ್ಳುತ್ತಿರುವ ಡಿ ಬಾಸ್ ಅವರ ಡೆವಿಲ್ ಸಿನಿಮಾಗೆ ಈಗ ಕ್ಷಣಗಣನೆ ಆರಂಭವಾಗಿದೆ. ಕಾಟೇರ ಸಿನಿಮಾದ ಸಕ್ಸಸ್ ನಂತರ ದರ್ಶನ್ ಅವರ ಕೊಂಚ ಬ್ರೇಕ್ ತೆಗೆದುಕೊಂಡು ದುಬೈ ಹಾಗೂ ಇನ್ನಿತರ ಪ್ರಾಣಿ ಸಂಗ್ರಹಾಲಯ ಹಾಗೂ ಪ್ರವಾಸಿ ತಾಣಗಳಿಗೆ ಭೇಟಿ ಕೊಡುತ್ತಿದ್ದಾರೆ. ಜನವರಿ ತಿಂಗಳಿನ ಅಂತ್ಯದಿಂದ ಮತ್ತೆ ಎಂದಿನಂತೆ ಶೂಟಿಂಗ್ನಲ್ಲಿ ಪಾಲ್ಗೊಳ್ಳಲಿದ್ದು, ಡಿ ಬಾಸ್ ದರ್ಶನ್ ಅವರ ಹುಟ್ಟುಹಬ್ಬ ಇರುವುದು ಫೆಬ್ರವರಿ 16ನೇ ತಾರೀಕಿಗೆ. ಅಷ್ಟರೊಟ್ಟಿಗೆ ಮಿಲನ ಪ್ರಕಾಶ್ ಅವರೊಟ್ಟಿಗೆ ಮಾಡುತ್ತಿರುವ ಡೆವಿಲ್ ದಿ ಹೀರೋ ಸಿನಿಮಾದ ಚಿತ್ರೀಕರಣದಲ್ಲಿ ಪಾಲ್ಗೊಂಡು ಸ್ವಲ್ಪ ಮಟ್ಟಿಗೆ ಸಿನಿಮಾದ ಚಿತ್ರೀಕರಣ ಕೂಡ ಮಾಡಲಿದ್ದಾರೆ. ಅನಂತರ ಅಭಿಮಾನಿಗಳಿಗೆ ಹುಟ್ಟುಹಬ್ಬದ ಉಡುಗೊರೆ ರೂಪದಲ್ಲಿ ಡೆವಿಲ್ ದಿ ಹೀರೋ ಸಿನಿಮಾದ ಫಸ್ಟ್ ಲುಕ್ ಗ್ಲಿಂಪ್ಸ್ ಅನ್ನ ಬಿಡಲಿದ್ದಾರೆ. ಅನಂತರ ಮಾರ್ಚ್ ತಿಂಗಳಿನಿಂದ ಡೆವಿಲ್ ಸಿನಿಮಾದ ಭರ್ಜರಿ ಶೂಟಿಂಗ್ ಆರಂಭವಾಗಲಿದೆ. ಡೆವಿಲ್ ಸಿನಿಮಾಗೆ ಮಿಲನ ಪ್ರಕಾಶ್ ಅವರು ದರ್ಶನ್ ಅವರಿಗೆ ತಕ್ಕಂತೆ ಮಾಸ್ ಕಥೆಯನ್ನ ಬರೆದಿದ್ದು, ಕಳೆದ 3 ರಿಂದ 4 ವರ್ಷಗಳಿಂದ ಈ ಕಥೆಯ ಮೇಲೆ ಮಿಲನ ಪ್ರಕಾಶ್ ಹಾಗೂ ಅವರ ಟೀಮ್ ವರ್ಕ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಡಿ ಬಾಸ್ ದರ್ಶನ್ ಅವರು ಪೊಲಿಟಿಷಿಯನ್ ಬ್ಯಾಕ್ಗ್ರೌಂಡ್ ಇರುವಂತಹ ಒಂದು ಕ್ಯಾರೆಕ್ಟರ್ ಅನ್ನ ಪ್ಲೇ ಮಾಡುತ್ತಿದ್ದಾರೆ. ಡೆವಿಲ್ ದಿ ಹೀರೋ ಸಿನಿಮಾಗೆ ಅಜ್ನೀಸ್ ಲೋಕನಾಥ್ ಅವರ ಮ್ಯೂಸಿಕ್ ಇದೆ ಎಂಬ ಸುದ್ದಿ ಹರಿದಾಡುತ್ತಿದೆ. ಅಜ್ನೀಸ್ ಬಿ ಲೋಕನಾಥ್ ಅವರ ಮ್ಯೂಸಿಕ್ ಈ ಸಿನಿಮಾಗೆ ಇದ್ರೆ ಮತ್ತಷ್ಟು ಆಣೆ ಬಲ ಇದ್ದಂತೆ ಇರುತ್ತದೆ. ಡೆವಿಲ್ ದಿ ಹೀರೋ ಸಿನಿಮಾದ ಶೂಟಿಂಗ್ ಅನ್ನ ಬೆಂಗಳೂರು, ಮೈಸೂರು ಸೇರಿದಂತೆ ಹೈದರಾಬಾದ್ನ ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ಕೂಡ ಈ ಒಂದು ಚಿತ್ರೀಕರಣ ಮಾಡಲಿದ್ದಾರೆ ಮತ್ತು ಫಾರಿನ್ ಲೊಕೇಶನ್ಗಳಲ್ಲಿ ಡೆವಿಲ್ ಸಿನಿಮಾದ ಚಿತ್ರೀಕರಣವಾಗಲಿದೆ. ಮಲೆನಾಡಿನ ಆಸುಪಾಸಿನಲ್ಲಿ ಈ ಸಿನಿಮಾದ ಹಾಡುಗಳ ಚಿತ್ರೀಕರಣವನ್ನು ಮಾಡಲಿದ್ದಾರೆ. ಇನ್ನು ಈ ಸಿನಿಮಾ ಡಿ ಬಾಸ್ ಅಭಿಮಾನಿಗಳಿಗೆ ನೋಡೋಕೆ ಸಿಗೋದು ಸೆಪ್ಟೆಂಬರ್ ಇಲ್ಲ ಅಕ್ಟೋಬರ್ ತಿಂಗಳಿನಲ್ಲಿ ಈ ಸಿನಿಮಾ ಚಿತ್ರಮಂದಿರಕ್ಕೆ ಲಗ್ಗೆಯಿಡಲಿದೆ. 100 ರಿಂದ 110 ದಿನಗಳ ಚಿತ್ರೀಕರಣದಲ್ಲಿ ಡೆವಿಲ್ ಸಿನಿಮಾ ಆಗಲಿದೆ. ಇನ್ನು ಫೆಬ್ರವರಿ 16ನೇ ತಾರೀಕಿಗೆ ಜೋಗಿ ಪ್ರೇಮ್ ಹಾಗೂ ಡಿ ಬಾಸ್ ಕಾಂಬಿನೇಷನ್ನ ಮತ್ತೊಂದು ಮಾಸ್ ಆಕ್ಷನ್ ವಾರ್ ಸಿನಿಮಾದ ಟೈಟಲ್ ಅನ್ನ ಬಿಡುಗಡೆ ಮಾಡಲಿದ್ದಾರೆ. ಈ ವರ್ಷ ಡಿ ಬಾಸ್ ಹುಟ್ಟುಹಬ್ಬಕ್ಕೆ ಮತ್ತಷ್ಟು ಹೊಸ ಸಿನಿಮಾಗಳನ್ನ ಅನೌನ್ಸ್ ಆಗಲಿವೆ. ದರ್ಶನ್ ಅವರ ಯಾವ ಸಿನಿಮಾಗಾಗಿ ನೀವು ಕಾಯ್ತಾ ಇದ್ದೀರಾ? ದರ್ಶನ್ ಅವರು ಮುಂದೆ ಯಾವ ರೀತಿಯ ಕಥೆಗಳನ್ನ ಆರಿಸಿಕೊಳ್ಳಬೇಕು, ಇದನ್ನ ನೀವು ತಪ್ಪದೇ ಕಮೆಂಟ್ ರೂಪದಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇದೇ ರೀತಿ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ತಪ್ಪದೇ ಕ್ಲಿಕ್ ಮಾಡಿ.